ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ನಿನ್ನೆ ಬಿಗ್ ಬಾಸ್ ಮನೆಯಿಂದ ರಿಷ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಆ್ಯಂಡ್ ಎಲ್ಲಿ ಇವ್ರ ಆಟ ತಪ್ಪಾಯಿತು, ಏನು ಕತೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಇವ್ರು ಫಸ್ಟ್ ಬಂದಾಗ ನಾನು ಅಂದ್ಕೊಂಡೆ ಪಕ್ಕ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ. ಯಾಕಂದರೆ ಅವತ್ತು ಬಂದಾಗ ಅವರ ಕ್ಲಾರಿಟಿ ಏನಿತ್ತು, ಅವ್ರ ಒಂದು ಒಪಿನಿಯನ್ ಇತ್ತು ಬೇರೆ ಸ್ಪರ್ಧಿಗಳ ಬಗ್ಗೆ, ತುಂಬ ಸ್ಟ್ರಾಂಗ್ ಅಂತ ಅನಿಸಿದ್ರು. ಜೊತೆಗೆ ಮಾತಾಡಿದಂಥ ರೀತಿ, ಗಿಲ್ಲಿ ಜೊತೆ ಇದ್ದಂಥ ರೀತಿ, ಕಾಣಿಸ್ಕೊಂಡಂಥ ರೀತಿ ಆಗ್ಬೋದು, ಪ್ರತಿಯೊಂದು ಕೂಡ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಏನು ಬೇಜಾರಾಯಿತು ಅಂದರೆ ಹೋಗ್ತಾ ಹೋಗ್ತಾ ಅವರ ಗೇಮ್ ಬರೀ ಮಾತಲ್ಲೇ ಹೊಟ್ಟೋಯ್ತು ಅಂತ ಅನ್ನಿಸ್ತು. ಮಾತು ಕೂಡ ತಪ್ಪಲ್ಲ, ಆದರೆ ಮಾತಾಡುವಂಥ ಜಾಗದಲ್ಲಿ ಕರೆಕ್ಟಾಗಿ ಮಾತಾಡಬೇಕಾಗತ್ತೆ. ಜೊತೆಗೆ ವ್ಯಾಲಿಡ್ ಪಾಯಿಂಟ್ಗಳಿರಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ರಿಷ್ ಅವರ ಪಾಯಿಂಟ್ಗಳಂತ ಬಂದಾಗ ಎಲ್ಲೋ ಒಂದು ಕಡೆ ಅನಿಸಿದ್ದು ನನಗೆ, ಓಕೆ ಇಲ್ಲಿ ಇವರು ಸುಮ್ಮನೆ ವಾಯ್ಸ್ ರೈಸ್ ಮಾಡಬೇಕು, ಮಾತಾಡಬೇಕು, ಜೋರಾಗಿ ಕಾಣಿಸ್ಕೋಬೇಕು ಅಂತ. ಸೊ ಈಗ ಸುಮ್ಮನೆ ಹೈಲೈಟ್ ಆಗೋಸ್ಕರ ಇಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ ಅನ್ನೋ ರೀತಿ ಬಂದುಬಿಡ್ತು. ನೀವು ಅವ್ರು ಎಷ್ಟೋ ಈ ಸೀಸನ್ ಸಿಕ್ಕಾಬಿಟ್ಟೆ ಜಗಳ ಆಗಿದೆ ಅವ್ರದ್ದು ವಿಷಯದಲ್ಲಿ, ಓಕೆನಾ. ಆ್ಯಂಡ್ ಅವ್ರದ್ದು ಒಂದು ವಿಷಯ ಏನಿದೆಪ್ಪ ಅಂದರೆ, ಅವ್ರು ಕೆಲವೊಂದು ಮಾತುಗಳು ಹೇಳೋದು ನೋಡಿದಾಗೆಲ್ಲ ಅನ್ಸೋವಂಥದ್ದು ಸ್ವಲ್ಪ ಮೆಚುರಿಟಿ ಕಡಿಮೆ, ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ತಾರೆ, ಜಗಳ ಆಡೋದು ಜಾಸ್ತಿ ಅನ್ನೋದೇ ಇರ್ಬೋದು, ಓಕೆನಾ. ಆದರೆ ನಮಗೆಲ್ಲ ಕಂಡಿದ್ದೇನಪ್ಪ ಅಂದರೆ ಅವರು ಸುಮ್ಮನೆ ಹೈಲೈಟ್ ಆಗೋಸ್ಕರನೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಅನಿಸಿದ್ದು ನಮಗೆ. ನೀವು ಅಬ್ಸರ್ವ್ ಮಾಡಿ ಗೈಸ್, ಎಷ್ಟೆಲ್ಲ ಜಗಳಗಳಾಗಿದೆ, ಅಷ್ಟೆಲ್ಲ ಜಗಳದಲ್ಲಿ ವ್ಯಾಲಿಡ್ ಪಾಯಿಂಟ್ಗಳು ಅಥವಾ ವಿಷಯಗಳು ತುಂಬ ದೊಡ್ಡದಿತ್ತು, ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂದರೆ ಜಗಳಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅವ್ರ ರಿಯಾಕ್ಷನ್ಗಳೇನು ಬರ್ತಾಯಿತ್ತು ಅದು ರಾಂಗಾಗೇ ಇತ್ತು ಆ್ಯಂಡ್ ತುಂಬ ಜಾಸ್ತಿ ಬರ್ತಾಯಿತ್ತು. ಸೊ ಅವರು ಅಲ್ಲಿ ಎಡುಗ್ತಾಯಿದ್ರು ಅಂತ ಅನಿಸ್ತು. ಆ್ಯಂಡ್ ಅದೇ ವಾಯ್ಸ್ ರೈಸ್ ಮಾಡೋದನ್ನು ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ಒಂದು ಕರೆಕ್ಟ್ ವಿಷಯಕ್ಕೆ ವಾಯ್ಸ್ ರೈಸ್ ಮಾಡಿದರೆ ಐ ಥಿಂಕ್ ಇನ್ನೂ ಮುಂದೆ ಹೋಗ್ತಿರೋ ಅಂತ ಅನಿಸುತ್ತೆ. ಅಲ್ಲಿ ಫಸ್ಟ್ ತಪ್ಪು ಮಾಡ್ತಾರೆ. ಅದಾದಮೇಲೆ ಫಸ್ಟ್ ಅವ್ರು ಬಂದಾಗ ಹೇಳಿದ ಮಾತುಗಳು, ಅವ್ರು ಆಡಿದ ಆಟ ಎಲ್ಲ ನಾವು ನೋಡಿದಾಗ ನಮಗೆ ಬೇರೆ ಒಪಿನಿಯನ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅವ್ರು ಹೇಳಿದ ಮಾತುಗಳಿಗೂ ಅವ್ರು ಇರುವಂಥ ರೀತಿಗೂ ತುಂಬ ಡಿಫ್ರೆನ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕೂಡ ಜನಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಜೊತೆಗೆ ಕಂಟೆಂಟ್ ಅಂತ ಬಂದಾಗ ಅವ್ರ ಜಗಳ ಅಂತ ಬಿಟ್ಟರೆ ಇನ್ನೇನೂ ಕಾಣಿಸ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಗ್ರೂಪ್ಗೆ ಹೋಗಿದ್ದಂಥದ್ದು, ಅಲ್ಲೂ ಒಂದಿಷ್ಟು ಮಾತಾಡಿದ್ದಂಥದ್ದು, ರಾಶಿಕ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಟಾರ್ಗೆಟ್ ಮಾಡಬೇಕು, ಗಿಲಿನ ಬೀಳಿಸ್ಬೇಕು ಅನ್ನೋಂಥದ್ದು, ಅವ್ರಿಗೆ ಎಫೆಕ್ಟ್ ಆಗಬೇಕು ಅಂದರೆ ಕಾವ್ಯವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದಂಥದ್ದು, ಹರ್ಟ್ ಮಾಡಬೇಕು ಅಂತ ಹೇಳಿದಂಥದ್ದು, ಇದೆಲ್ಲವೂ ಕೂಡ ಇನ್ನೂ ನೆಗೆಟಿವ್ ಆಯಿತು ಹೊರತು ಪಾಸಿಟಿವ್ ಅಂತೂ ಆಗಲಿಲ್ಲ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಹೋಗ್ತಾ ಹೋಗ್ತಾ ಆ ಟೀಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ತುಂಬ ವಿಷಯಗಳ ಬಗ್ಗೆ ಜಾಸ್ತಿ ಬೇರೆಯವ್ರ ಬಗ್ಗೆ ಮಾತಾಡೋದು ಕೂಡ ಆಯಿತು. ಅದೆಲ್ಲವೂ ಕೂಡ ಇವ್ರಿಗೆ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ. ಬಟ್ ಆದರೆ ಹೋದ ವಾರ ಏನಿದೆ ಅಂದರೆ ಈ ವಾರ ಇವಾಗ ಹಿಂದೆ ಹೋಯ್ತಲ್ಲ, ಆ ವಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು, ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರು. ಜೊತೆಗೆ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಾಯಿದ್ರು ಆ್ಯಂಡ್ ರಿಸಲ್ಟ್ ಕೂಡ ಬಂತು ಅವ್ರ ಟೀಮ್ಗೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಒಂದು ಟಾಸ್ಕ್ ಅಂತ ಬಂದಾಗ ಸಕ್ಕತ್ತಾಗಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ಪಾಸಿಟಿವ್ ಕೂಡ ಒಂದು ಪರ್ಸೆಂಟೇಜ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತು. ಆ್ಯಂಡ್ ತಪ್ಪಾಗ್ತಿರುವಂಥ ವಿಷಯಗಳ ಬಗ್ಗೆ ಕರೆಕ್ಟಾಗಿ ಮಾತಾಡೋರು ಅಂತ ಅನ್ನಿಸ್ತು. ಸೊ ಇದೆಲ್ಲ ಕೂಡ ಈ ವಾರ ಆಯಿತು. ಇದೇ ಬದಲಾವಣೆ ಮೊದಲಿಂದ ಇದ್ದಿದ್ರೆ ಬೇಗ ಅರ್ಥ ಮಾಡ್ಕೊಂಡಿದ್ರೆ ಐ ಥಿಂಕ್ ಇವರು ಇನ್ನೂ ಮುಂದೆ ಹೋಗ್ತಿರೋ ಅಂತ ಅನ್ಸುತ್ತೆ. ಕಂಪ್ಲೀಟ್ಲಿ ಒಂದು ಒಳ್ಳೆ ಚಾನ್ಸ್ನ ಮಿಸ್ ಮಾಡಿಕೊಂಡ್ರು ಹರೀಶ್ ಅವರು. ಆ್ಯಂಡ್ ಇದೆಲ್ಲ ಬಿಟ್ಟು ಕೂಡ ನಿನ್ನೆ ನನಗೆ ತುಂಬ ಬೇಜಾರಾಗಿದ್ದೇನಪ್ಪ ಅಂದರೆ, ನೀವು ಅಲ್ಲಿ ಅಬ್ಸರ್ವ್ ಮಾಡಿ, ನಿನ್ನೆ ಸುದೀಪಣ್ಣ ಹೇಳ್ತಾರೆ ಹರೀಶ್ ಅವ್ರ ಎಲಿಮೆಂಟ್ ಅಂತ. ಅದಾದಮೇಲೆ ಅವರೆಲ್ಲರ ಜೊತೆ ಮಾತಾಡಲಿಲ್ಲ ಕರೆಕ್ಟಾಗಿ. ರಾಶಿಕ್ ಅವ್ರ ಜೊತೆ ಮಾತ್ರ ತುಂಬ ಚೆನ್ನಾಗಿ ಕಂಫರ್ಟಬಲಾಗಿ ಅಷ್ಟೆಲ್ಲ ಮಾತಾಡಿದ್ರು. ಓಕೆ ಫೈನ್, ನಿಮ್ಮ ಫ್ರೆಂಡ್ ಇದ್ದಾರೆ, ನೀವು ತುಂಬ ನಂಬ್ತೀರಾ ಆ್ಯಂಡ್ ಜೆನ್ಯೂನ್ ಅಂತ ಅನಿಸಿದ್ದಾರೆ, ಅದೆಲ್ಲ ಖುಷಿನೇ, ಓಕೆನಾ. ಅದರಲ್ಲಿರುವಂಥ ಬೇರೆ ಸ್ಪರ್ಧಿಗಳು ತುಂಬ ಜನ ಇದ್ದಾರೆ. ಯಾರೋ ಒಬ್ಬರಿಬ್ಬರು ಅಂತ ಅಂದ್ಕೊಂಡಿರು, ಓಕೆ ಬಿಡು ಅಂತ ಅನ್ಬೋಯ್ತು. ಇನ್ನು ಯಾರ ಜೊತೆ ಕೂಡ ಅಷ್ಟೊಂದು ಒಳ್ಳೆ ರೀತಿ ಮಾತಾಡೋದಿಲ್ಲ ಅವರು, ಅಥವಾ ಮುಖ ಕೊಟ್ಟು ಮಾತಾಡೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಕಾವ್ಯವ್ರಿಗೆ ಕೂಡ ಕೈ ಕೊಡೋಕೆ ಹೋಗ್ತಾರೆ, ಸುಮ್ಮನೆ ಹೊಟ್ಟೋಗ್ತಾರೆ. ಹಂಗೆ ಅಶ್ವಿನಿ ಮೇಡಮ್ ಅವರು ಕೇಳ್ತಾರೆ, ಅದಕ್ಕೂ ಕೂಡ ಅವ್ರು ಏನು ಅಷ್ಟೊಂದು ತಗೊಳ್ಳೋಕೆ ಹೋಗಲ್ಲ. ಸೊ ಆರಾಮಾಗಿ ಹೊಟ್ಟೋಗ್ತಾರೆ, ಓಕೆನಾ. ಸೊ ಅವ್ರಿಗೆ ಯಾಕೆ ಕರೆಕ್ಟ್ ಆಯಿತು ಏನು ಕೈತೆ ನಂಗೆ ಗೊತ್ತಿಲ್ಲ, ಅಥವಾ ಯಾವ ವಿಷಯಕ್ಕೆ ಅವ್ರು ಬೇಜಾರು ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ, ಅಥವಾ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನಿಸುತ್ತೆ. ಇವರೆಲ್ಲ ಫೇಕು, ರಾಶಿಕ್ ಅವ್ರು ಮಾತ್ರ ರಿಯಲ್ ಅಂತ. ಸೊ ಅದಕ್ಕೆ ಆ ಥರ ಮಾಡು ಅಂತ ಅನಿಸುತ್ತೆ. ಬಟ್ ಅದು ಮಾಡಿದ್ದು ಸರಿ ಇಲ್ಲ ಅಂತ ಅನಿಸ್ತು. ಹೋಗ್ಬೇಕಾದ್ರೆ ಅದ್ರ ಅವಶ್ಯಕತೆ ಇರಲಿಲ್ಲ, ಬಟ್ ಆ ರೀತಿ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಅಲ್ಲೇ ಗೊತ್ತಾಗ್ತಿತ್ತು ಇವ್ರು ಯಾಕೆ ಇಷ್ಟು ಬೇಗ ಹೋಗ್ತಿದ್ದಾರೆ ಅಂತ. ಅವರು ಸ್ವಲ್ಪ ಮೆಚೂರಾಗಿ ಹ್ಯಾಂಡಲ್ ಮಾಡೋದನ್ನು ಸಿಚುವೇಷನ್ಗಳನ್ನ ಕಲ್ತಿಲ್ಲ ಅಂತ ಅನ್ಸುತ್ತೆ. ಅದೇ ಬಟ್ ಆಯಿತು ಅಂತ ಅನ್ಸುತ್ತೆ. ಅದಾದಮೇಲೆ ಕೂಡ ಸುದೀಪಣ್ಣ ಅವ್ರು ವಿ ಟಿ ಎಲ್ಲ ಪ್ಲೇ ಮಾಡಿದಾಗ ಚೆನ್ನಾಗಿತ್ತು, ಬಟ್ ಗಲಾಟೆಗಳು ಜಾಸ್ತಿ ಇದೆ. ಬಟ್ ಏನಪ್ಪ ಅಂದರೆ ಒಂದು ವಿ ಟಿ ಕೂಡ ಚೆನ್ನಾಗಿತ್ತು ಅಂತ ಅನಿಸ್ತು. ಏನಂದರೆ ಅವರು ಸ್ವಲ್ಪ ಮೆಚುರಿಟಿಲಿ ತುಂಬ ಕಡಿಮೆ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೇ ಇಷ್ಟು ಬೇಗ ಹೋಗುವಂಥ ಸಂದರ್ಭ ಕೂಡ ಬಂತು, ತುಂಬ ಸಿಚುವೇಷನಲ್ಲಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ದಂತಿರೋದ್ರಿಂದ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ನೋಡೋಣ, ಇದರಿಂದ ಆದಮೇಲಾದರೂ ಒಂದು ಸ್ವಲ್ಪ ಹೊರಗಡೆ ಹೋಗಿ ಒಳ್ಳೆ ಜೀವನ ಕಟ್ಕೊಳ್ಳಿ, ಅವರು ಸ್ವಲ್ಪ ಮೆಚುರಿಟಿನ ಬೆಳೆಸ್ಕೊಳ್ಳಿ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.